ವಾಲ್ಮೀಕಿ ಹಗರಣ ಆಗಿ ಹತ್ತತ್ರ ಒಂದು ವರ್ಷ ಆಗ್ತಾ ಇದೆ. 7-8 ತಿಂಗಳಾಯಿತು, ಹತ್ತತ್ರ ಆಗ್ತಾ ಇದೆ. ನಾವು ಯಾವಾಗ ವಾಲ್ಮೀಕಿ ಹಗರಣದ ಹಣವನ್ನು, ಯಾರು ವಾಲ್ಮೀಕಿ ಸಮಾಜದ ಹಗರಣದ ಹಣವನ್ನು ರೈತರು ಕೊಡಬೇಕಾಗಿತ್ತು, ವಾಲ್ಮೀಕಿ ರೈತರು ಕೊಡಬೇಕಾಯಿತು, ವಾಲ್ಮೀಕಿಯ ನಿರುದ್ಯೋಗಿಗಳು ಕೊಡಬೇಕಾಗಿರುವಂಥ ಹಣ, ವಾಲ್ಮೀಕಿ ವಿದ್ಯಾರ್ಥಿಗಳು ಕೊಡಬೇಕಾಗಿರುವಂಥ ಹಣ, ಈ ಹಣವನ್ನು ದುರುಪಯೋಗ ಮಾಡ್ಕೊಂಡು ಇನ್ನೊಬ್ರು ಯಾರೋ 700 ಜನ ಅಕೌಂಟ್ಗಳಿಗೆ ಹೋಗಿದ್ದಕ್ಕೆ ಬಿಜೆಪಿಯ ಕಾರ್ಯಕರ್ತರು ಸಾರ್ವಜನಿಕರ ಒಟ್ಟೊಟ್ಟಿಗೆ ಸೇರಿಸ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಪ್ರತಿಭಟನೆ ಮಾಡಿದರೆ ದುರಂತ ಏನಂತ ಹೇಳಿದ್ರೆ, ಇವತ್ತು FIR ಅನ್ನು ದಾಖಲು ಮಾಡಿದ್ದಾರೆ. ಕ್ರೈಮ್ ನಂಬರ್ 119/2024 ಅಲ್ಲಿ ಮಾಡಿದ್ದಾರೆ. ನಮಗೆ 4 ದಿನಗಳ ಕೆಳಗಡೆ ನಮ್ಮ ಹಿರಿಯ ಕಾರ್ಯಕರ್ತರ ಮೇಲೆ, ನಮ್ಮ ಪದಾಧಿಕಾರಿಗಳ ಮೇಲೆ ನೋಟಿಸನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಿಮಗೆ ಗೊತ್ತಿರಲಿ, ಇವತ್ತು ಅದನ್ನು ಇನ್ನೂ ನನ್ನ ಕೈ ಸೇರಿಲ್ಲ, ಅದನ್ನು ನಾಳೆ ನಾಡ್ದೆ ಸೇರ್ಬೋದು. ನನ್ನ ಹೆಸರು ನಾನು ನೋಡಿದೆ, ಬೇರೆಯವ್ರು ನೋಟಿಸ್ ಕೊಟ್ಟಿರೋಂಥ ಹೆಸರಲ್ಲಿ. ಇದು ಭಾಳ ಎಷ್ಟರ ಮಟ್ಟಿಗೆ ಸರಿ ಅಂತಂತೇಳಿ, ಅಂದರೆ ಡೆಮಾಕ್ರಸಿಯಲ್ಲಿ ನಾವ್ಯಾರು ಪ್ರತಿಭಟನೆ ಮಾಡಬಾರ್ದಾ? ಅಥವಾ ನೀವು ಕಳ್ತನ ಮಾಡ್ತೀರಿ, ಭ್ರಷ್ಟಾಚಾರ ಮಾಡ್ತೀರಿ, ಡ್ರಗ್ಸ್ ಮಾಫಿಯಾದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತೀರಿ, ಮತ್ತು ಅಧಿಕಾರಿಗಳು ದಂಧೆಯಲ್ಲಿ ಭಾಗವಹಿಸ್ತೀರಿ, ಬಳ್ಳಾರಿಯ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಯಾರು ಕೂಡ ಪ್ರತಿಭಟನೆ ಮಾಡಬಾರ್ದಾ ಡೆಮೋಕ್ರಸಿಯಲ್ಲಿ? ಏನು ಕಾಲ ಹಿಂಗೆ ಇರುತ್ತಾ ನಿಮಗೆ? ಜನ ತಿರುಗೊಡಿಯುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಬಾಲಂಗೋಚಿಗಳಾಗಿ, ಕಾಂಗ್ರೆಸ್ ನಾಯಕರು ಬಾಲಂಗೋಚಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ನೀವು. ಇಂಥ ದುರಂತದ ಇದಕ್ಕೆ ಕೈ ಅಂತ ಹಾಕಿರುವಂಥ ನೀವು, ಇದು ಸರಿಯಲ್ಲ ಅನ್ನೋಂಥದ್ದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದನ್ನ ಡೆಮೋಕ್ರಸಿನ ಹತ್ತಿಕ್ಕುವಂಥ ಕೆಲಸವನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಇದನ್ನ ನೋಟಿಸು, ನೀವು ವಾಲ್ಮೀಕಿ ಹಗರಣದಲ್ಲಿ ನೀವು ಪ್ರತಿಭಟನೆ ಮಾಡಿದ್ದೀರಿ, ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ನನಗೆ 4 ದಿನ ಆಗಿದೆ. ಅದು ಇನ್ನೂ ನನ್ನ ಕೈಗೆ ನೋಟಿಸನ್ನು ಸೇರಿಲ್ಲ. ನಮ್ಮ ಉಳಿದವ್ರಿಗೆಲ್ರಿಗೂ ನೋಟಿಸ್ ಸೇರಿದೆ. ಒಟ್ಟು ಈಗ 5-6 ಜನರ ಮೇಲೆ ನೋಟಿಸ್ ಬಂದಿದೆ. ಈಗ 100-150 ಜನರ ಕಾರ್ಯಕರ್ತರ ಮೇಲೆ ಅವ್ರು ಇನ್ನೂ ಮಾಡ್ತೀವಿ ಅಂತೇಳಿ ಅದರ ಉಲ್ಲೇಖ ಮಾಡಿದ್ದಾರೆ. ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್. ನಾನು ಇನ್ನು ಯಾಕಂತ ಹೇಳಿದ್ರೆ, ನನ್ನ ಕೈಗೆ ಯಾರು ಪೊಲೀಸರು ಬಂದು ನಾನು ಕೊಟ್ಟಿಲ್ಲ, ನನ್ನ ಮನೆಗೂ ಕೊಟ್ಟಿಲ್ಲ, ಕಾರ್ಯಾಲಯಕ್ಕೂ ಬಂದಿಲ್ಲ. ಅದು ನನ್ನ ಕೈಗೆ ಅಧಿಕೃತ ನನಗೆ ಬರಲಿ ಅಂತೇಳಿ ನಾನು ಸುಮ್ಮನೆ ಇದ್ದೀನಿ. ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಈ ಸದ್ಯದಲ್ಲೇ ಅದನ್ನೆಲ್ಲ ತಗೊಂಡು ಪ್ರತಿಭಟನೆ ಕೂಡ ನಾವು ಅದೇ ರಾಯಲ್ ಸರ್ಕಲ್ ಅಲ್ಲಿ ಇಳಿತೀವಿ. ನಾವು ಸಿಂಧೂರ್ ಅಂತೇಳಿ, ಹಿಂದಿನ ಯಾರು ಮಲ್ಲಿಕಾರ್ಜುನ್ ಸಿಂಧೂರ್ ಅಂತೇಳಿ CPI ಅವ್ರ ಹೆಸರು ಉಲ್ಲೇಖ ಇದೆ ಅದರಲ್ಲಿ. ಅವ್ರೇನಿಲ್ಲ ಈಗ ಇಲ್ಲಿ, ಆದರೆ ಅವರು ಉಲ್ಲೇಖ ಮಾಡಿದ್ದಾರೆ.